ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಎ ಕೆ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದಾರಾ? ನಾನೊಂದು ತುಂಬಾ ಚೆನ್ನಾಗಿದ್ದೀನಿ. ಆ್ಯಕ್ಚುಲಿ ಈ ವ್ಲಾಗ್ ಬಂದು ನನ್ನ ಹಸ್ಬೆಂಡ್ ಅವರ ಬರ್ಡೇ ಸೆಲೆಬ್ರೇಷನ್. ಆ್ಯಕ್ಚುಲಿ ಫಾರ್ ದ ಫಸ್ಟ್ ಟೈಮ್ ನಾವು ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದು. ನಾವು ಮದುವೆ ಆದಾಗಿಂದ ಆ್ಯಕ್ಚುಲಿ ಅವ್ರು ಸೆಲೆಬ್ರೇಟ್ ಮಾಡಿದ್ದಾರೆ, ನಾವು ಮಾಡಿರಲಿಲ್ಲ. ಫಸ್ಟ್ ಟೈಮ್ ನಾನಂತೂ ತುಂಬಾ ಖುಷಿಯಾಗಿದ್ದೀನಿ. ಅವ್ರ ಬರ್ಡೇ ಸೆಲೆಬ್ರೇಷನ್ ಮಾಡಿದ್ದು ಕರೆಕ್ಟಾಗಿ 12ಗೆ ವಿಶ್ ಮಾಡಿದ್ದೀನಿ ನಾನು. ಫಸ್ಟ್ ಟೈಮ್ ಅಂದರೆ ಇಷ್ಟು ಇಯರ್ ವಿಶ್ ಮಾಡ್ತಾರೆ ಅಷ್ಟೇ. ಫಾರ್ ದ ಫಸ್ಟ್ ಟೈಮ್ ಅವ್ರ ಜೊತೆಲ್ಲ ಇದ್ದು ಕೇಕ್ ಕಟ್ ಮಾಡಿ ಕರೆಕ್ಟಾಗಿ 12ಗೆ. ಆ್ಯಕ್ಚುಲಿ ಅವರಂತೂ ತುಂಬಾ ನಿದ್ದೆಲಿದ್ರು. ಸೊ ಅದನ್ನು ನನಗೋಸ್ಕರ ಎದ್ದು ಕೇಕ್ ಕಟ್ ಮಾಡಿದ್ರು. ಐ ಆಮ್ ಸೋ ಹ್ಯಾಪಿ. ಅವರಿಗೆ ಇಷ್ಟ ಅಂತ ನಾನು ಗುಲಾಬ್ ಜಾಮೂನ್ ಮಾಡ್ತಾ ಇದ್ದೆ. ಆ್ಯಕ್ಚುಲಿ ಗುಲಾಬ್ ಜಾಮೂನ್ ಮಾಡ್ತಿರೋದು ಫಸ್ಟ್ ಟೈಮು. ಬರೀ ಮಮ್ಮಿ ಮಾಡಿದ್ದು ತಿಂತಾಯಿದ್ದೆ ಅಷ್ಟೇ. ಅವ್ರಿಗೆ ತುಂಬ ಇಷ್ಟ ಅಂತ ಯೂಟ್ಯೂಬ್ ನೋಡಿ ಟ್ರೈ ಮಾಡಿದೆ. ಬಟ್ ಸ್ವಲ್ಪ ಆ್ಯಕ್ಚುಲಿ ತುಂಬ ಭಯ ಆಯಿತು, ಯಾಕಂದ್ರೆ ಫಸ್ಟ್ ಟೈಮ್ ಮಾಡ್ತಿರೋದಲ್ವಾ, ಸೊ ಎಲ್ಲಿ ಹಾಳಾಗಿಬಿಡುತ್ತೆ ಅಂತ. ಆದರೂ ಆ ಥರ ಏನೂ ಆಗಿಲ್ಲ. ಬಟ್ ಸ್ವಲ್ಪ ಚೆನ್ನಾಗಿತ್ತು, ಅಂದರೆ ಪಾಕ ಎಲ್ಲ ಸ್ವಲ್ಪ ಗಟ್ಟಿ ಆಗಿಬಿಟ್ಟಿತ್ತು. ಆ್ಯಕ್ಚುಲಿ ಅದಕ್ಕೆ ತೆಳ್ಳಗಿರ್ಬೇಕಂತೆ. ಆದರೆ ಅವರು ನಾನು ಮಾಡಿದ್ದೀನಿ ಅಂತ ಇಷ್ಟಪಟ್ಟು ತಿಂದರು. ಅವರು ಖುಷಿಯಾಗಿದ್ದಾರೆ ನನ್ನ ಕೈಯಿಂದ ಗುಲಾಬ್ ಜಾಮೂನ್ ಮಾಡಿಕೊಟ್ಟಿದ್ದಕ್ಕೆ. ಮತ್ತು ಅವರು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ನಾನು ಗಿಫ್ಟ್ ಕೊಡ್ತೀನಿ ಅಂತ. ಸೊ ನಾನು ತುಂಬ ಎಕ್ಸೈಟ್ ಆಗಿದ್ದೆ ಗಿಫ್ಟ್ ನೋಡಿದ್ಮೇಲೆ ಅವ್ರು ಹೇಗೆ ಅಂದ್ಕೊತಾರೆ ಅಂತ. ಬಟ್ ಆ್ಯಕ್ಚುಲಿ ಅವ್ರ ಸಿಸ್ಟರ್ದು ಕೂಡ ಬರ್ಡೇ ಇತ್ತು. ಸಿಸ್ಟರ್ದು ಕೂಡ ಬರ್ಡೇ ಇತ್ತು. ಸೊ ಒಟ್ಟಿಗೆ ಸೆಲೆಬ್ರೇಟ್ ಮಾಡೋಣ ಅಂತ ಅವರು ಬಂದಿದ್ದರು. ಸೊ ಕೇಕ್ ಎಲ್ಲ ಕಟ್ ಮಾಡಿದ್ಮೇಲೆ ನಾನು ಕೇಕ್ ತಿನ್ನಿಸ್ದೆ. ಅವರಂತೂ ಫೇಸಲ್ಲಿ ನೋಡಲಿಕ್ಕೆ ಆಗ್ತಿಲ್ಲ. ಆ್ಯಂಡ್ ನಮ್ಮ ಬುಜ್ಜಿ ಬೇಬಿ ಗೊತ್ತಲ್ಲ, ಕೇಕಲ್ಲಿ ಎಕ್ಸ್ಪೆಕ್ಟ್. ಅವ್ರು ತಿನ್ನಿಸ್ತಿದ್ರೆ ತಿಂತಾ ಇದ್ದಾನೆ. ಆ್ಯಂಡ್ ನಾವು ಫೋಟೋಸು ಸೆಲ್ಫಿ ಎಲ್ಲ ತಗೊತಾ ಇದ್ವಿ. ಸೊ ಆ್ಯಂಡ್ ತುಂಬ ಅಂದರೆ ತುಂಬ ಖುಷಿಯಾಗಿದ್ವಿ 3 ಜನನು. ಆ್ಯಂಡ್ ಪಾಪ ಜೊತೆ ಅವ್ರು ಡ್ಯಾನ್ಸ್ ಮಾಡೋದಾಗಿರಲಿ, ನಾವು ಡ್ಯಾನ್ಸ್ ಮಾಡೋದಾಗಿರಲಿ, ಎಲ್ಲ ಒಂಥರ ಫುಲ್ ಎಂಜಾಯ್ ಮಾಡಿದ್ದೀವಿ ಆ ಡೇ. ನನಗೆ ಕೇಕ್ ಹಚ್ಚಬೇಡ ಅಂತ ಹೇಳ್ತಾರೆ, ಕೇಕ್ ಹಚ್ತಿದ್ದಾರೆ ಅವರು. ಆ್ಯಂಡ್ ನಮ್ಮ ಬುಜ್ಜಿ ಬೇಬಿಗೂ ಕೇಕ್ ತುಂಬ ಹಚ್ಚಿಬಿಟ್ಟಿದ್ದಾರೆ. ಪಾಪ ಅವನಿಗಂತೂ ಅರ್ಥನೇ ಆಗಿಲ್ಲ ಇವ್ರು ಏನು ಮಾಡ್ತಾ ಇದ್ದಾರೆ ಅಂತ. ಅವನಂತೂ ಕೇಕ್ ತಿನ್ನೋರಲ್ಲಿ ಬ್ಯುಸಿ ಆಗಿದ್ದಾನೆ. ಅವರೊಬ್ಬ ಅವನ ಜೊತೆಗೆ 2 ಸೆಲ್ಫಿಗಳು ತೊಗೊಂಡಿದ್ದಾರೆ, ವೀಡಿಯೋಗಳು ತಗೊಂಡಿದ್ದಾರೆ. ಇಬ್ಬರು ತುಂಬ ಖುಷಿಯಾಗಿದ್ದಾರೆ ಅವತ್ತು. ಆ್ಯಂಡ್ ನಾವು ಬಿಟ್ಟಿವ ನಮ್ಮ ಪತಿ ದೇವಿಗೆ ಕೇಕ್ ಹಚ್ಚಂತೆ ಬಿಟ್ಬಿಡ್ತೀವ, ನಮಗೆ ಹಚ್ಚಿದ್ದಾರೆ. ಸೊ ನನಗಂತ ಹೆವಿ ಇಷ್ಟ ಆಯಿತು. ನಾನು ಕೆನ್ನೆಯಿಂದ ಅವ್ರಿಗೆ ಹಚ್ಚಿದ್ದು ತುಂಬ ಅಂದರೆ ತುಂಬಾ ಇಷ್ಟ ಆಯಿತು. ಸೊ ಐ ಆಮ್ ಫುಲ್ ಹ್ಯಾಪಿ ಆ್ಯಂಡ್ ಎಲ್ಲರೂ ಖುಷಿಯಾಗಿದ್ದಾರೆ. ನೀವೆಲ್ಲ ಹಚ್ತೀರ ಹಿಂಗೆ ಅಳ್ತಾನೆ ಹುರಿದಿರುತ್ತಲ್ಲ. ಸರ್ಪ್ರೈಸ್ ಸರ್ಪ್ರೈಸ್. ಏನು ಫಸ್ಟ್ ತೆಗೆದು ನೋಡು. ನನ್ನ ಪ್ರೀತಿಯ ಮತಿದೇವ ಪತಿದೇವ
ನನ್ನ ಪ್ರೀತಿಯ ಪತಿದೇವ ಅಲ್ಲೋಲ್ಲ ನೀನು ಅಲ್ಲೋಗ ನನ್ನ ಪ್ರೀತಿಯ ಪತಿದೇವನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಿನ್ನ ಪ್ರೀತಿಯ ಹೆಂಡತಿ ಉಷಾ ಅಲ್ಲ ಉಷಾ ಅಲ್ಲ ಆಶಾ ಅಂತ ಹೇಳ್ತಾ ಇದ್ದೀನಿ. ನಿಂಗೆ ಆಶಾ ಸಿಕ್ಕಿರೋದು ಹೆಚ್ಚು ಕಣ. ಉಷಾ ಅಂತ ಬೇರೆ ಕರೀತಾರೆ. ಆಶಾ ಸಿಕ್ಕಿರೋದೇ ಹೆಚ್ಚು ಉಷಾ ಹಾಂ ಬರ್ತೈತೆ. ಹಾಂ ಹ್ಯಾಪಿ ಸ್ಪೌಂಡ್ ಹಸ್ಬೆಂಡ್ ಡಿಯರ್ ಹಸ್ಬೆಂಡ್ ಅಂತ ಬೋತ್ ವಿ ಪ್ಲಾನೆಡ್ ದಟ್. She had some cards. ಓದು. ಅಡ್ಡನೇ ಇಡಿ, ಉದ್ದ ಬೇಡ. ಅಡ್ಡನೆ ಅದು ಅಡ್ಡನೇ ಉದ್ದ ಬರುತ್ತೆ, ಹಿಂಗೆ ಬರ್ತೈತೆ. ಓದು. ಓಕೆ ಓಕೆ ಸ್ವೀಟ್ ಅಂಡ್ ಶಾಪ್ ಇವಳು ಎತ್ಕೊ ಬಾರು ಇಲ್ಲಿ ಒಂದು ನಿಮಿಷ. ಈಗ ಐ ಲವ್ ಯು ಅಂತ ಹೇಳೋ. ಲವ್ ಯು ಆಶಾ ಉಷಾ ಅನ್ಬೇಡ. ಇದೆಲ್ಲ ಯಾವಾಗ ಮಾಡಿದ್ಯಾ? ಓಪನ್ ವಿತ್ ಎ ಸ್ಮೈಲ್. ಸ್ಮೈಲ್ ಮಾಡು, ತೋರ್ಸು, ದೊಡ್ಡ ಸ್ಮೈಲ್ ತೋರಿಸು. ನೋಡಪ್ಪ ಇಲ್ಲಿ. ಶೋ ಮಿ ದ ಬಿಗ್ ಸ್ಮೈಲ್. ತೋರ್ಸು ಅಜಯ್, ತೋರ್ಸು ವಿಡಿಯೋ ತೋರ್ಸು ಅಜಯ್, ತೋರ್ಸು ವಿಡಿಯೋ ತೋರ್ಸು ಅಂತ ಹೇಳ್ತೀನಲ್ಲ. ಅಜಯ್ ರಾಜ್, ಅಜಯ್ ಕುಮಾರ್. ನೈಸ್, ಸೊ ಕ್ಯೂಟ್, ಸೊ ಎಸ್ಥೆಟಿಕ್. ಓದ್ಬಿಟ್ಟು ತಪ್ಪಾಗ್ಬಿಡುತ್ತೆ ಅಂತ ಭಯ ಅವನಿಗೆ. ಆಫ್ ಮಾಡ್ಲಿ. ಒಂದು ಫೋಟೋ ಫ್ರೇಮ್ ಕೂಡ ಸಿಕ್ಕಿಲ್ಲ. ಒಟ್ಟಿನಲ್ಲಿ ಇವ್ರಿಬ್ರದ್ದು ಯಾರೋ ಒಬ್ರಿಗೆ ಅದಷ್ಟೇ. ಅದು ಎಲ್ಲಿತ್ತಲ್ಲ ಇಲ್ಲಿ. ಇದು ನಾನು ಬರ್ತಡೆ ಹೋದ ವರ್ಷ ಬರ್ತಡೆ ನಂದು ಫೋಟೋ ಬರ್ತಡೆ ಅಂತ ನಂದಿರ್ಬೇಕು ತಾನೆ. ಅದನ್ನೇ ಹೇಳ್ತಿರೋದು. ಮಗ ಇರ್ಬೇಕು, ಹೆಂಡತಿ ಇರ್ಬೇಕು. ನಾನು ನನಗೂ ಸಿಂಗಲ್ ಫೋಟೋ ಕೊಡಿಸ್ಬೇಕು ತಾನೆ. ಗೊತ್ತಾಗ್ಬಾರ್ದು ನೀ ಸಿಂಗ್ತೋ ನೀನು ಮ್ಯಾರಿಡ್ ಅಂತ. ಹಲೋ ಮಗ, ಸಗದಾಗ ಅವಳೆ. ಈ ಡಿಡಂಟ್ ಎಕ್ಸ್ಪೆಕ್ಟ್ ದಟ್ ರೈಟ್? ಐ ಡ್ಯಾಮ್ ಶೋರ್ ದಟ್. ನಿನ್ನು ಮುಂದೆ ನಿನ್ನ ಗರ್ಲ್ ಫ್ರೆಂಡ್ ಕೊಡ್ತಾಳೆ, ಸುಮ್ಮನೆ ತಲೆ ಕೆಡಿಸ್ಕೊಂಡು. ಅವಳು ಏನು ಇಷ್ಟಪಟ್ಟು ಕೊಟ್ಟವಳೆ ಟೀ ಶರ್ಟು. ಹಾಕೋ ಬೈ, ಓಡು. ಚೆನ್ನಾಗೈತೆ, ಹಾಕೋ ಹಾಕೋ ಹಾಕೋ. ಅದಕ್ಕೆ ತಂದಿರೋದು ನಮ್ಮ ಹುಡುಗಿ. ನಿನ್ಗೆ ಯಾಕದಲ್ಲ ಗಿಫ್ಟ್ ಅಷ್ಟೇ. ಅದನ್ನು ಬಿಚ್ಚು. ಬಿಚ್ಚು ಫಸ್ಟ್. ಇದೆಲ್ಲ ಯಾರು ಪ್ಲಾನ್ ಮಾಡಿದ್ರೆ? ಅವಳೇ ಪ್ಲಾನ್ ಮಾಡಿರೋದು. ಹೆಂಗೆ ಇವನು ಮಾತ್ರ ಹಾಕೋ ಇವಾಗ. ಹಾಕೋ ಆಶಾ, ನೀನೆ ನೀನು ತಾಳಿ ಕಟ್ಟಿ ಇವಾಗ. ಬೆಳ್ಳಿ ಚೈನ್, ಬೆಳ್ಳಿ ಚೈನ್. ಬೆಳ್ಳಿ ಎಷ್ಟು ಕಾಸ್ಟ್ಲಿ ಗೊತ್ತಾ ಇವಾಗ? ಅಜಯ್ ಅವಳೆಲ್ಲ ಕೇಳಬೇಕು. ಮದುವೆ ಆಗೋಯ್ತು 2ನೇ ಸಲ. ನೀ ತಾಳಿ ಕಟ್ಟಿದ್ ಬೇರೆ, ಅವಳು ತಾಳಿ ಕಟ್ಟದ್ ಬೇರೆ. ಸಿಲ್ವರ್ ಬೆಳ್ಳಿ ಎರಡು ಒಂದೇ ಗುರು. ಜೈ ಆಂಜನೇಯ. ಆಂಜನೇಯ ಇದನ್ನ ಇದು ಓಪನ್ ಮಾಡು.